ಮಾಡಲಿಲ್ಲ. ರಾಮು ನಿದ್ದೆ ಮಾಡಿದೆ. ರಾತ್ರಿ ಎಲ್ಲ ಮನೆಯ ಹೊರಗೆ ನಿಂತು ಯೋಚನೆ ಮಾಡುತ್ತಿದ್ದನು. ಬೆಳಗ್ಗೆ ಸೀತಾ ಹತ್ತಿರ ಬಂದು, ಸೀತಾ, ನಾನು ಸ್ವಲ್ಪ ದಿನ ಸಿಟಿಗೆ ಹೋಗಿ ಕೆಲಸ ಮಾಡ್ತೀನಿ. ಅಲ್ಲಿ ಒಂದು ಕೆಲಸ ಇದೆ ಅಂತ ನನಗೆ ನನ್ನ ಪ್ರಿಯ ಗೆಳೆಯ ಹೇಳಿದ್ದ. ಆದ್ರೆ ರೀ, ನಾವಷ್ಟೇ ಇಲ್ಲಿ ಹೇಗಿರೋದು, ಇಡೀ ನಿಮ್ಮನ್ನ ಅಷ್ಟು ದೂರ ಬಿಟ್ಟು? ಏನಾಗೋದಿಲ್ಲ ಸೀತಾ, ಹೀಗೆ ಆದರೆ ನಮ್ಮ ಪರಿಸ್ಥಿತಿ ಸರಿ ಹೋಗಲ್ಲ. ನಾನು ಹೋಗ್ಲೇಬೇಕು, ಇಲ್ಲಾಂದ್ರೆ ಅದು ಬೇರೆಯವರಿಗೆ ಹೋಗುತ್ತೆ. ತುಂಬಾ ಒಳ್ಳೆ ಕೆಲಸ ಅಂತೆ. ಆದ್ರೆ ನಂಗೆ ಯಾಕೋ ಬೇಡ ಅನ್ನಿಸ್ತಿದೆ ರೀ. ನೀವೊಬ್ರೇ ಹೀಗೆ ಅಲ್ಲೆಲ್ಲ ಮ್ಯಾನೇಜ್ ಮಾಡ್ಕೋತೀರಾ. ಮೊದ್ಲೇ ಗೊತ್ತಿಲ್ದ ಊರು. ನೀನೇನು ಯೋಚನೆ ಮಾಡಬೇಡ. ನಾನು ಮನೆ ಖರ್ಚಿಗೆ ಅಂತ ಹಣವನ್ನು ನನ್ನ ಗೆಳೆಯ ಡ್ರೈವರ್ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ನೀನು ಮಕ್ಕಳನ್ನು ಚೆನ್ನಾಗಿ ನೋಡ್ಕೋ. ಇಷ್ಟು ಹೇಳಿ ಅವನು ಅವತ್ತು ರಾತ್ರಿನೇ ಬಸ್ ಹತ್ತುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಬೆಂಗಳೂರಿಗೆ ತಲುಪ್ತಾನೆ. ನಂತರ ಅವನ ಫ್ರೆಂಡ್ ಹೇಳಿರುವ ಅಡ್ರೆಸ್ ಅನ್ನು ಹುಡುಕಿ ಅವನ ಫ್ರೆಂಡ್ ಹೇಳಿರುವ ಜಾಗದಲ್ಲಿ ಅವನು ನಿಂತಿರ್ತಾನೆ. ಇದೇ ಅಲ್ವಾ ಅವರು ಹೇಳಿದ ಜಾಗ, ಇಲ್ಲೇನು ಬರುತ್ತಾನೆ. ಎಷ್ಟು ಹೊತ್ತಾದ್ರೂ ಅವನ ಫ್ರೆಂಡ್ ಅಲ್ಲಿಗೆ ಬರುವುದಿಲ್ಲ. ರಾಮಗೆ ಭಯ ಶುರುವಾಯಿತು. ಗೊತ್ತಿಲ್ಲದ ಊರು, ಸುತ್ತಮುತ್ತ ನೋಡಿದ್ರೂ ಬಿಸಿ ಜನ. ಯಾರಿಗೆ ಕೇಳಿದ್ರೂ ಯಾರೂ ಸಹಾಯ ಮಾಡಲಿಲ್ಲ. ಸಂಜೆ ಆದ್ರೂ ಅವನು ಬರಲಿಲ್ಲ. ರಾಮುಗೆ ತುಂಬಾ ಭಯವಾಯಿತು. ಅಯ್ಯೋ ದೇವರೇ, ಇದೇನಿದು? ಯಾಕೆ ಇಂಥ ಪರೀಕ್ಷೆ? ನನಗೆ ಇಲ್ಲಿ ಯಾರೂ ಗೊತ್ತಿಲ್ಲ. ಮನೆ ಇಲ್ಲ, ಫೋನ್ ಇಲ್ಲ, ನಂಬರ್ ಇಲ್ಲ. ನಾನು ಏನು ಮಾಡಲಿಲ್ಲ? ರಮೇಶ್, ನೀನು ಬೇಗ ಬಾ. ಪಾಪ ರಾಮು ಇಡೀ ದಿನ ಬಸ್ ಸ್ಟಾಪಲ್ಲೇ ಬೆಡ್ಶೀಟ್ ಇಲ್ದೆ, ಊಟ ಇಲ್ದೆ ರಾತ್ರಿನೂ ಕಳೆಯುತ್ತಾನೆ. ಮಾರನೇ ದಿನ ಬೆಳಿಗ್ಗೆ ಆದ್ರೂ ರಮೇಶ್ ಬರಲೇ ಇಲ್ಲ. ರಾಮು ಯೋಚನೆ ಮಾಡ್ತಾನೆ, ಅಯ್ಯೋ ದೇವರಿಗೆ, ನನ್ನ ವಾಪಸ್ ಮನೆಗೆ ಹೋದ್ರೆ ಪಾಪ ಹೆಂಡತಿ ಮಕ್ಕಳು ತಿನ್ನಲ್ಲ, ತರುತ್ತಾರೆಂದು ದಾರಿ ಕಾಯ್ತಾ ಇರ್ತಾರೆ. ದೇವರೇ, ನೀನೇ ದಾರಿ ತೋರಿಸಪ್ಪ. ಮಧ್ಯಾಹ್ನ ಆಗತ್ತೆ. ರಾಮುಗೆ ಹೊಟ್ಟೆ ಹಸಿವು ಜೋರಾಗತ್ತೆ. ಊಟ ಮಾಡಲು ಹಣ ಇರುವುದಿಲ್ಲ. ಪಕ್ಕದಲ್ಲಿ ಇರುವ ಟೀ ಅಂಗಡಿಗೆ ಹೋಗುತ್ತಾನೆ. ಸರ್, ನನಗೆ ತಿನ್ನಲು ಏನಾದ್ರೂ ಇದ್ರೆ ಕೊಡಿ, ತುಂಬಾ ಹಸಿವಾಗ್ತಿದೆ. ಇದು ಧರ್ಮಚಕ್ರವಲ್ಲ ಬಟ್ಟಿ ಊಟ ಕೊಡೋಕೆ. ನಾನು ಏನಾದ್ರೂ ಕೆಲಸ ಮಾಡ್ತೀನಿ, ಅದರ ಪ್ರತಿಯೊಂದು ನನಗೆ ತಿನ್ನಲು ಏನಾದ್ರೂ ಕೊಡಿ. ಅಂಗಡಿ ಮಾಲೀಕ ಸ್ವಲ್ಪ ಯೋಚನೆ ಮಾಡ್ತಾನೆ. ಹೇಗೂ ಇವತ್ತು ಕೆಲಸಗಾರ ಬಂದಿಲ್ಲ. ಇವನಿಗೆ ಕೆಲಸ ಕೊಟ್ಟು ಇವತ್ತಿನ ದಿನ ಸಾಗಿಸೋಣ. ಸರಿ, ಹಾಗಿದ್ರೆ ಎಲ್ಲ ಟೇಬಲ್ ಕ್ಲೀನ್ ಮಾಡಬೇಕು. ಸರಿ ಸರ್, ನಾನು ಮಾಡ್ತೀನಿ. ಪಾಪ ಹಸಿವಿನಿಂದ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾನೆ.